ವೆಂಕಟರಮಣ ಅಂತ ಹೇಳಿ ಅವರು ಒಬ್ಬರೇ ಜೀವನವನ್ನು ನಡೆಸುತ್ತಿರುವ ಈ ಒಂದು ಒಂಟಿ ಮನೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೋಡಿ ಯಾವ ಥರ ಇದೆ ಅಂತೇಳಿ. ಸ್ನಾನ ಮಾಡೋಕ್ಕೆ ಅಂಡೆಗಳು, ಅಡಿಗೆ ಕೊಠಡಿ ನೋಡಿ ಹೆಂಗಿದೆ ನೋಡಿ. ಕಾಫಿ ಟೀ ಏನೋ ಮಾಡಿಕೊಡ್ತಾ ಇದ್ದಾರೆ. ಎಚ್ಚೆತ್ಕೊಂಡಾದರೂ ಇವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇವರಿಗೊಂದು ಮನೆ ಕೂಡ ಒಂದು ನಿರ್ಮಾಣ ಮಾಡಿಕೊಡಬೇಕಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಿದ್ದೇವೆ. ಹಳ್ಳುಳ್ಳಿಯಿಂದ ಮೇಲೆ ಸಾಮಾನ್ಯ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಮೇನ್ ರೋಡಿಂದ 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ವೆಂಕಟರಮಣಯ್ಯ ಅಂತೇಳಿ ಇವರು ಈ ಹಿಂದೆ ಫ್ಲಡ್ ಘೋಷಣೆ ಆದಾಗ ಇಲ್ಲಿ ಆ ಟೈಮಿಂದ ಹಿಂದೆ ಬಂದಿದ್ದೆ. ಆವಾಗ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಲಿಲ್ಲ. ಆ ಸಂದರ್ಭ ಬಂದಾಗ ಮನೆ ಸ್ವಲ್ಪ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮನೆ ಒಂದ್ ಸೈಡ್ ಆ ಸೈಡ್ ಜರ್ದೋಗಿದೆ. ಅದಕ್ಕೆ ಆ ಸಲ ಹಿಂದಿನ ಸಲ VA ಎಲ್ಲ ಬಂದಿದ್ರು. ಪಾಪ ಅಧಿಕಾರಿಗಳು ಇಲ್ಲಿಂದ ಎಲ್ಲ ಕಳ್ಸಿದ್ರು. ತಹಸೀಲ್ದಾರ್ ಕೂಡ ಪಾಸ್ ಮಾಡಿದ್ರಂತೆ. ನನಗಿರೋ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ AC ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು. ಹಾಗಾಗಿದ್ರಿಂದ ಇವರಿಗೆ ಫ್ಲಡ್ ಅಲ್ಲಿ ಮನೆ ಬರಲಿಲ್ಲ. ಆ ನಂತರ ಗ್ರಾಮ ಪಂಚಾಯತಿಲಿ ಮನೆ ಬಂತು. ಅದರಲ್ಲೂ ಕೊಡೋಣ ಅಂತ ಹೇಳಿ ನೋಡಿದಾಗ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ಇವರು ಆ ಸಿಸ್ಟಮ್ ಅಲ್ಲಿ ತಗೊಳ್ತಾ ಇಲ್ಲ. ಫ್ಲಡ್ ಅಲ್ಲಿ ಇದು ಕೊಟ್ಟಿರೋದ್ರಿಂದ ಸಿಸ್ಟಮ್ ಅಲ್ಲಿ ತಗೊಳ್ತಿಲ್ಲ. ನಮಗೆ ಇವ್ರಿಗೆ ಮನೆ ಕೊಡ್ಲಿಕ್ಕೆ ಆಗ್ಲೇ ಇಲ್ಲ. ಪಾಪ ಇವ್ರ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ. ಆದಷ್ಟು ಬೇಗ ಈ ಮನೆಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಇವರು ಇರುವುದು ಭಾರಿ ದೂರದಲ್ಲಿ, ಒಬ್ಬರೇ ಇರೋದು. ಇವ್ರಿಗೆ ಬೇರೆ ಯಾರಿಲ್ಲ. 2 ವರ್ಷದ ಕೆಳಗೆ ಫ್ಲಡ್ ಆದಾಗ ನಾವು ಏನ್ ಮಾಡಿದ್ವು, ಆ ಟೈಮಲ್ಲಿ ಇವ್ರಿಗೆ ಗೋಡೆ ಜೇರಿತ್ತು ಅಂತ ನಂಗೆ ಹೇಳಿದ್ರು. ಅಕ್ಷಣ ನಾನು VA ಅವರಿಗೆ ಹೇಳಿದೆ. VA ಅವರು ಪಾಪ ಬಂದ್ರು. PDO ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಕೂಡ ಬಂದು ನೋಡಿದ್ರು. ಪಾಪ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ. ಇಲ್ಲಿಂದ B ಕ್ಯಾಟಗರಿಯಲ್ಲಿ ಇವ್ರಿಗೆ ಮನೆ ಕೊಟ್ಟಿದ್ರು, ಮನೆ ಹಾಕಿದ್ರು. ಯಾವ್ದು ಫ್ಲಡ್ ಅಲ್ಲಿ ಇಲ್ಲಿಂದ ಅವರಲ್ಲಿಂದ ರಿಜೆಕ್ಟ್ ಮಾಡಿ ಕಳಿಸಿದ್ರೆ. ಅದು ಆಗಿರೋದ್ರಿಂದ ಪಾಪ ಇವ್ರ ಪರಿಸ್ಥಿತಿ ಇವತ್ತಿಗೂ ಈ ತರ ಆಗಿದೆ. ಇದಕ್ಕೆ ಏನಾದ್ರೂ ಒಂದು ಸರ್ಕಾರ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಟ್ಟು ಇವ್ರಿಗೆ ಒಂದು ಮನೆ ಮಾಡ್ಕೊಡ್ಬೇಕು ಅನ್ನೋದೇ ನಮ್ದು ಬೇಡಿಕೆ. ಈ ತರ ಮನೆ ಎಲ್ಲ ಜೋರು ಗಾಳಿ ಮಳೆ ಬಂದ್ರೆ ಈ ಮನೆ ಬೀಳೋ ತರ ಇದೆಯಲ್ಲ. ಹೌದು, ಏನ್ ಮಾಡೋದು, ಬಂದವರೆಲ್ಲ ಹಿಂದ್ಕೆ ಮುಂದ್ಕೆ ಹೋಗ್ಬಿಟ್ರೆ ನೋಡ್ಕೊಂಡು ಮಾಡ್ದಿದ್ರೆ ಅವ್ರ ತಾಪತ್ರನ ಬರಲ್ಲ, ನಾವೇನ್ ಮಾಡೋದು ಅಂತ ಹೇಳಿದೆ. ಈಗ ಅಧಿಕಾರಿಗಳು ಒಂದ್ಸಲ ಬಂದು ಮನೆ ಎಲ್ಲ ನೋಡ್ಕೊಂಡು ಹೋಗಿದ್ರೆ ಅಂತೆಲ್ಲ. ಹೌದು, ಅದೆಲ್ಲ ಜರ್ಕೊಂಡು ಹೋಗಿದೆ. ಹಂಗೆ ಹಿಂಗೆ ಹೋಗ್ಕೊಡ್ರೆ ಮತ್ತಲ್ಲಿ ಅಂತ ಗುಡ್ಸಲು ಹಂಗೆ ಹಿಂಗೆ ಅಂತ ಹೇಳಿ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಕ್ಯಾನ್ಸಲ್ ಅಂತ ಕೇಳಿಲ್ವಾ ನೀವು? ಕೇಳಿದ್ರೆ ಅದ್ ನಾವೇನ್ ಮಾಡೋದು, ನಾವೆಲ್ಲ ಇದ್ ಮಾಡಿ ಪಾಸ್ ಮಾಡಿ ಕಳ್ಸಿತ್ತು. ಅವ್ರ ಮೇಲೆ ಹಂಗ್ ಮಾಡಿದ್ರು ಅಂತ ಹೇಳಿದ್ರು ಅವ್ರು. ನಮಗೆ ಅಲ್ಲಿ ಇಲ್ಲಿ ಹೋಗಿ ಪರಿಚಯ ಎಲ್ಲ ಕಮ್ಮಿ. ಹಂಗಾಗಿಂದ ಯಾರ ಹತ್ರ ಮಾತಾಡ್ಬೇಕು ಏನು ಅಂತ ಗೊತ್ತಾಗೋದಿಲ್ಲ. ಎಷ್ಟು ವರ್ಷ ನಿಮಗೆ? 65ರಿಂದ 70 ಹತ್ತತ್ರ ಇರ್ಬೋದು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.